ವಾಟ್ಸಪ್ ಅಕೌಂಟನ್ನು ಪರ್ಮನೆಂಟಾಗಿ ಡಿಲೀಟ್ ಮಾಡಬೇಕಾ? ಜಸ್ಟ್ ನಿಮ್ಮ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿ. ಸೊ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ನ್ಯೂ ಅಪ್ಡೇಟ್ ಆಗಿದೆ 2024ರಲ್ಲಿ. ಸೊ ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಈಗ AI ಫ್ಯೂಚರ್ ಕೂಡ ವಾಟ್ಸಪ್ಪಲ್ಲಿದೆ. ಹಾಗಾಗಿ ಇದನ್ನು ಎಲ್ಲೂ ಸ್ಕಿಪ್ ಮಾಡ್ದೇ ವಿಡಿಯೋ ಕಂಪ್ಲೀಟಾಗಿ ನೋಡಿ, ನೀಟಾಗಿ ಅರ್ಥ ಆಗುತ್ತೆ. ಸೊ ನೀವು ಮೇಲ್ಗಡೆಯಲ್ಲಿ ಕಾಣ್ತಾ ಇರ್ಬೋದು, ರೈಟ್ ಸೈಡಲ್ಲಿ 3 ಡಾಟ್ಸ್ ಇದೆ, 3 ಚುಕ್ಕಿ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು, ಸೊ ಸೆಟ್ಟಿಂಗ್ ಅಂತ ಲಾಸ್ಟ್ನೇ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಅಕೌಂಟ್ ಅಂತ ಇದೆ. ಸೊ ಅಕೌಂಟ್ ಅಂತ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಫಸ್ಟ್ನೇ ಆಪ್ಷನ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು, ಸೊ ಡಿಲೀಟ್ ಅಕೌಂಟ್ ಲಾಸ್ಟ್ನೇ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ನಿಮಗೆ ಲಾಸ್ಟ್ನೇ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಶೋ ಆಗುತ್ತೆ, ಇಫ್ ಯು ಡಿಲೀಟ್ ದಿಸ್ ಅಕೌಂಟ್. ಸೊ ನಿಮ್ಮ ಒಂದು ವಾಟ್ಸಪ್ ಅಕೌಂಟನ್ನು ಡಿಲೀಟ್ ಮಾಡಿದರೆ, ಸೊ ಅದರ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದ್ದಾರೆ ಏನೇನು ಆಗುತ್ತೆ ಅಂತ. ದಿಸ್ ಅಕೌಂಟ್ ವಿಲ್ ಬಿ ಡಿಲೀಟ್ ಫ್ರಮ್ ವಾಟ್ಸಪ್ ಆ್ಯಂಡ್ ಆಲ್ ಯುವರ್ ಡಿವೈಸ್. ಅಂದರೆ ನೀವು ಯಾವುದೇ ಒಂದು ಡಿವೈಸಲ್ಲಿ ಲಾಗಿನ್ ಆಗಿದರೆ ನಿಮ್ಮ ಒಂದು ವಾಟ್ಸಪ್ ಅಕೌಂಟಿಂದ, ಅದು ಕೂಡ ಡಿಲೀಟ್ ಆಗುತ್ತೆ ಅಂತ. ಯಾವುದೇ ಡಿವೈಸಲ್ಲಿ, ಈಗ ಕಂಪ್ಯೂಟ್ರಲ್ಲಿ ಲಾಗಿನ್ ಆಗಿರ್ತೀರಾ, ಸೊ ಅದು ಕೂಡ ಡಿಲೀಟ್ ಆಗುತ್ತೆ ಅಂತ. ಸೊ ಯುವರ್ ಮೆಸೇಜ್ ಹಿಸ್ಟ್ರಿ ವಿಲ್ ಬಿ ಎರೈಸ್. ಅಂದರೆ ನೀವು ಯಾರಿಗಾದರೂ ಚಾಟ್ ಮಾಡಿದರೆ ಅದು ಕೂಡ ಕಂಪ್ಲೀಟಾಗಿ ಎರೈಸ್ ಆಗುತ್ತೆ ಅಂತ. ಸೊ ಕಂಪ್ಲೀಟಾಗಿ ಡಿಲೀಟ್ ಆಗುತ್ತೆ ಅಂತ. ಸೊ ಯು ವಿಲ್ ಬಿ ರಿಮೂವ್ಡ್ ಫ್ರಮ್ ಆಲ್ ಯುವರ್ ವಾಟ್ಸಪ್ ಗ್ರೂಪ್ಸ್. ಅಂದರೆ ನೀವು ನಿಮ್ಮ ಒಂದು ಫೋನ್ ನಂಬರಿಂದ ಯಾವ್ಯಾವ ವಾಟ್ಸಪ್ ಗ್ರೂಪಲ್ಲಿ ಆ್ಯಡ್ ಮಾಡಿರ್ತೀರೋ, ನಿಮ್ಮ ಒಂದು ಫೋನ್ ನಂಬರನ್ನು ಬೇರೆ ಗ್ರೂಪಿಗೆ ಬೇರೆಯವರು ಆ್ಯಡ್ ಮಾಡಿರ್ತಾರೋ, ಸೊ ಆ ಗ್ರೂಪ್ಗೆಲ್ಲ ಆ್ಯಡ್ ಆಗಿರ್ತಿರಲ್ಲ, ಅದು ಕೂಡ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ ಅಂತ. ಡಿಲೀಟ್ ಯುವರ್ ಪೇಮೆಂಟ್ ಇನ್ಫೋ. ಅಂದರೆ ನಿಮಗೆ ಇದು ಹೊಸ ಅಪ್ಡೇಟು, ನಿಮಗೆ ಮೇ ಬಿ ಗೊತ್ತಿರುತ್ತೆ, ಒಬ್ಬೊಬ್ಬರಿಗೆ ಗೊತ್ತಿರಲ್ಲ. ಏನಂತಂದರೆ ನೀವು ಫೋನ್ಪೇ, ಜಿಪೇ ಅವೆಲ್ಲ, ಫೋನ್ಪೇ ಎಲ್ಲ ಅಟ್ಯಾಚ್ ಮಾಡ್ಕೊಂಡಿರ್ತಿಲ್ಲ, ಅದೇ ಥರ ವಾಟ್ಸಪ್ ಪೇಮೆಂಟ್ ಕೂಡ ಇದೆ. ಹೌದು, ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು, ವಾಟ್ಸಪ್ ಪೇಮೆಂಟ್ ಕೂಡ ಇದೆ, ಅದು ಕೂಡ ಡಿಲೀಟ್ ಆಗುತ್ತೆ ಅಂತ. ಎನಿ ಚಾನಲ್ಸ್ ಯು ಕ್ರಿಯೇಟೆಡ್ ವಿಲ್ ಬಿ ಡಿಲೀಟ್. ಅಂದರೆ ಈಗ ಹೊಸದಾಗಿ ಚಾನಲ್ ಕೂಡ ವಾಟ್ಸಪ್ಪಲ್ಲಿ ಕ್ರಿಯೇಟ್ ಮಾಡ್ಕೋಬೋದು, ಅದು ಸೊ ವಾಟ್ಸಪ್ ಚಾನಲ್. ಸೊ ಆ ಚಾನಲ್ಸ್ ಕೂಡ ಕಂಪ್ಲೀಟಾಗಿ ಡಿಲೀಟ್ ಆಗುತ್ತೆ ಅಂತ. ಟು ಡಿಲೀಟ್ ಯುವರ್ ಅಕೌಂಟ್, ಕನ್ಫರ್ಮ್ ಯುವರ್ ಕಂಟ್ರಿ ಕೋಡ್ ಆ್ಯಂಡ್ ಎಂಟರ್ ಯುವರ್ ಫೋನ್ ನಂಬರ್. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ನಿಮ್ಮ ಒಂದು ಕಂಟ್ರಿ ನೇಮನ್ನು ಸೆಲೆಕ್ಟ್ ಮಾಡಿ, ಕೆಳಗಡೆ ನೀವು ಯಾವ ಅಕೌಂಟನ್ನು ಡಿಲೀಟ್ ಮಾಡ್ತಾಯಿದ್ರೋ, ಅಂದರೆ ನಿಮ್ಮ ಒಂದು ಫೋನ್ ನಂಬರಿಂದ ಲಾಗಿನ್ ಆಗಿರ್ತಿರಲ್ಲ ವಾಟ್ಸಪ್ ಅಕೌಂಟು, ಆ ಅಕೌಂಟ್ ನಂಬರ್, ಅಂದರೆ ನಿಮ್ಮ ಒಂದು ಫೋನ್ ನಂಬರನ್ನು ಹಾಕಬೇಕಾಗುತ್ತೆ. ಯಾವುದು ಡಿಲೀಟ್ ಮಾಡ್ತಾಯಿದ್ರೋ ಆ ಒಂದು ಫೋನ್ ನಂಬರ್ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿಬಿಟ್ಟು ಕೆಳಗಡೆ ಕಾಣ್ತಾ ಇರ್ಬೋದು ಡಿಲೀಟ್ ಅಕೌಂಟ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ವೆಯ್ಟ್ ಮಾಡಿ ಒಂದು 3 ಸೆಕೆಂಡ್ಸು. ಇಲ್ಲಿ ಕೇಳುತ್ತೆ, ಸೊ ರೀಸನ್ ಕೇಳುತ್ತೆ, ಏನಕ್ಕೆ ಡಿಲೀಟ್ ಮಾಡ್ತಾಯಿದ್ದೀರಾ ಅಂತ. ಸೊ ಜಸ್ಟ್ ನೀವು ರೀಸನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ಅದ್ರ ಮೇಲೆ ಟ್ಯಾಪ್ ಮಾಡಿ, ಐ ಆಮ್ ಚೇಂಜಿಂಗ್ ಮೈ ಡಿವೈಸ್, ಐ ಆಮ್ ಚೇಂಜಿಂಗ್ ಮೈ ಫೋನ್ ನಂಬರ್. ಸೊ ನೀವು ಬೆಸ್ಟ್ ಅಂದರೆ ಐ ಆಮ್ ಚೇಂಜಿಂಗ್ ಮೈ ಫೋನ್ ನಂಬರ್. ಸೊ ಈ ರೀಸನಲ್ಲಿ ನಿಮಗೆ ಯಾವುದು ಅನ್ವಯಿಸುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಯಾವುದಾದ್ರೂ ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡಿಕೊಂಡು ಯಾವುದಾದ್ರೂ ಒಂದು ಆಪ್ಷನನ್ನು, ಸೊ ಇಲ್ಲಿ ಕಾಣ್ತಾ ಇರ್ಬೋದು, ವಾಟ್ಸಪ್ಗೆ ಸಜೆಷನ್ ಕೊಡಬೇಕಂದ್ರೆ ಇಲ್ಲಿ ಟೈಪ್ ಮಾಡಿ ಕೂಡ ಸೊ ಸಜೆಷನ್ನ ಕೊಡ್ಬೋದು. ಜಸ್ಟ್ ಡಿಲೀಟ್ ಅಕೌಂಟ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ. ಸೊ ಇಲ್ಲಿ ಕಾಣ್ತಾ ಇರ್ಬೋದು ಚೇಂಜ್ ನಂಬರ್ ಅಂತ ಇದೆ. ಸೊ ನೀವು ನಂಬರನ್ನು ಟೈಪ್ ಮಾಡಿಬಿಟ್ಟು ಚೇಂಜ್ ಕೂಡ ಮಾಡ್ಕೋಬೋದು. ಸೊ ನನಗೆ ಬೇಡ, ಹಾಗಾಗಿ ಸೊ ಜಸ್ಟ್ ಡಿಲೀಟ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಜಸ್ಟ್ ಡಿಲೀಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಈಗ ಕಂಪ್ಲೀಟಾಗಿ ಡಿಲೀಟ್ ಆಗುತ್ತೆ. ಜಸ್ಟ್ ನೀವು ಡಿಲೀಟ್ ಅಕೌಂಟ್ ಅಂತ ಮತ್ತೆ ಇನ್ನೊಂದು ಸಲ ಕ್ಲಿಕ್ ಮಾಡಿ. ಡಿಲೀಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಈಗ ಬ್ರೌಸ್ ಆಗ್ತಾ ಇದೆ. ಕಾಣ್ತಾ ಇರ್ಬೋದು ಯುವರ್ ವಾಟ್ಸಪ್ ಅಕೌಂಟ್ ಹ್ಯಾಸ್ ಬೀನ್ ಡಿಲೀಟೆಡ್. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಹೊಸ್ತಾ ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.